6 ತಿಂಗಳ ಕಾಲ ತಯಾರಿಸಿರುವಂತಹ ಬೀಗ ಅಯೋಧ್ಯೆಗೆ ಆಗಮಿಸಿದೆ. ಅಯೋಧ್ಯೆಗೆ ತರುವಂತಹ ಕೆಲಸವನ್ನ ಮಾಡಲಾಗಿದೆ. ಈ ಬೀಗ ನಿರ್ಮಾಣಕ್ಕೆ ತೆಗೆದುಕೊಂಡಂತಹ ಸಮಯ 6 ತಿಂಗಳು. 400 ಕೆಜಿ ತೂಕದ ಬೀಗ. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. 6 ತಿಂಗಳ ಕಾಲ ಈ ಬೀಗದ ತಯಾರಿಕೆಯಲ್ಲಿ ತಮ್ಮನ್ನ ತಾವು ಅನೇಕರು ತೊಡಗಿಸಿಕೊಂಡಿದ್ರು. ರಾಮನ ಸೇವೆಗಾಗಿ ಇಡೀ ದೇಶ ಹೇಗೆ ತನ್ನ ಒಗ್ಗಟ್ಟನ್ನ ಪ್ರದರ್ಶಿಸ್ತಾ ಇದೆ. ತಮಗೆ ಆದಂತಹ ಅಳಿಲು ಸೇವೆಯನ್ನು ನಾವು ಕೊಡ್ತಾ ಇದ್ದೀವಿ, ನಮಗೆ ರಾಮನ ಕಾರ್ಯಗಳಲ್ಲಿ ಕೆಲಸ ಮಾಡೋಕೆ ಸಿಕ್ಕಿದೆ ಸೌಭಾಗ್ಯ ಅಂತ ಒಬ್ಬೊಬ್ರು ತಮ್ಮ ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ. ಈಗ ಅಂಥದ್ದೇ ಒಂದು ಸ್ಪೆಷಾಲಿಟಿಯನ್ನ ಟಿವಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಈ ವಿಚಾರವಾಗಿ ಡೀಟೇಲ್ಸ್ ಕೊಡ್ತಾರೆ ಶಬೀರ್. 6 ತಿಂಗಳು ತಯಾರಿಸಿದಂತಹ ಬೀಗ ಈಗ ಅಯೋಧ್ಯೆಗೆ ತಲುಪಿದೆ. ಈ ಬೀಗದ ವಿಶೇಷತೆ, ತಯಾರಿಸೋರು ಯಾರು, ಡೀಟೇಲ್ಸ್ ಏನೇನು ಕೊಡ್ತೀರಾ ಅಂತ. ಮಮತಾ, ವಿಶೇಷವಾದಂಥ ಬೀಗವನ್ನ ಈಗ ತಯಾರು ಮಾಡಲಾಗಿರುವಂಥದ್ದು. ನಾವು ಪ್ರತಿ ದಿನದಿಂದನೂ ಕೂಡ ಹೇಳ್ತಿದ್ದೀವಿ, ರಾಮ ಮಂದಿರಕ್ಕೆ ತಮ್ಮದೇ ಆದಂಥ ಯೋಗದಾನವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಬಹಳಷ್ಟು ಜನರು ವಿಶೇಷವಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆ ವಿಶೇಷವಾದ ಪ್ರಯತ್ನದ ಭಾಗ ಈಗ ಈ ಒಂದು ಬೀಗ ಆಗಿರುವಂಥದ್ದು. ಬಹಳ ಬಹುದೊಡ್ಡ ರಾಮ ಮಂದಿರ ನಿರ್ಮಾಣ ಮಾಡಲಾಗ್ತಾ ಇರುವಂಥದ್ದು, ಮತ್ತೆ ರಾಮ ಮಂದಿರದ ಗರ್ಭಗುಡಿಯ ದ್ವಾರ ಬಾಗಿಲು ಕೂಡ ಬಹಳಷ್ಟು ದೊಡ್ಡದಾಗಿರುವಂಥದ್ದು. ಹೀಗಾಗಿ ಟ್ರಸ್ಟ್ನ ಜೊತೆಗೆ ಮಾತಾಡಿ ಎಷ್ಟು ತೂಕದ್ದು ಬೇಕು ಅನ್ನುವಂಥದ್ದನ್ನೆಲ್ಲ ಮಾತನಾಡಿಕೊಂಡು ಒಂದು ಅಂತಿಮವಾಗಿ ಅತಿ ದೊಡ್ಡ ಬೀಗವನ್ನ ಕೂಡ ಈಗ ರೆಡಿ ಮಾಡಿ ಟ್ರಸ್ಟ್ಗೆ ಹಸ್ತಾಂತರ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿದ್ರ ವಿಶೇಷತೆಯನ್ನು ಕೂಡ ನಾವು ನೋಡಬಹುದು. ಏನು ಮೆಟಲ್ ನಿಂದ ಮಾಡಿದರೆ ಏನು ಸುಮಾರು 650 ಕೆಜಿಗಿಂತ ಹೆಚ್ಚು ತೂಕ ಇದೆ ಅನ್ನುವಂತ ಮಾಹಿತಿಗಳು ಕೂಡ ನಮಗೆ ಸದ್ಯಕ್ಕೆ ಸಿಗ್ತಾ ಇರುವಂತದ್ದನ್ನ ಕೂಡ ಗಮನಿಸ್ತಾ ಇದೀವಿ. ಒಂದು ವಿಶೇಷವಾದಂತಹ ಪ್ರಯತ್ನವನ್ನ ಕೂಡ ಈ ಒಂದು ಬೀಗದಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬಹುದು ಮಮತಾ. ಓಕೆ ಶಬೀರ್, ಹಾಗೆ ಹೋಲ್ಡ್ ಮಾಡಿ. ಇನ್ನು ವಾಪಸ್ ಅರುಣ್ ಹತ್ರ ಹೋಗುವಂತಹ ಪ್ರಯತ್ನವನ್ನ ಕೂಡ ನಾನು ಮಾಡ್ತೀನಿ. ಸದ್ಯಕ್ಕೆ 3 ಜನ ಕೂಡ ಅಯೋಧ್ಯೆಯಿಂದ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಅರುಣ್, ಇನ್ನು ಭದ್ರತೆ ವಿಚಾರವಾಗಿ ಯಾವ ರೀತಿಯಾದಂತಹ ತಯಾರಿಗಳಾಗಿದೆ, ಜನ ಯಾವ ಸಂಖ್ಯೆಯಲ್ಲಿ ಇನ್ನೂ 2 ದಿನಗಳಲ್ಲಿ ಹೆಚ್ಚಾಗಿ ಆಗಮಿಸಬಹುದು ಅನ್ನುವಂತಹ ಲೆಕ್ಕಾಚಾರ ಸರ್ಕಾರಕ್ಕಿದೆ ಅಂತ, ಆ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಭದ್ರತೆ ಸಿದ್ಧತೆ ಬಗ್ಗೆ. ಮಮತಾ, ಭದ್ರತೆ ವಿಚಾರಕ್ಕೆ ಬರೋದಾದ್ರೆ ಅಯೋಧ್ಯೆಯ ಪ್ರತಿ ಗಲ್ಲಿಯೂ ಕೂಡ CCTVಯ ಕ್ಯಾಮ್ರಾ ಕಣ್ಣಿನಲ್ಲಿ ಇದೆ. ಯಾರ ಮೂವ್ಮೆಂಟ್ಗಳು ಕೂಡ ಹೇಗಾಗುತ್ತೆ ಏನು ಅನ್ನೋದನ್ನ ಅಬ್ಸರ್ವ್ ಮಾಡೋಕೆ ಅಂತಾನೆ ಒಂದು ಟೀಮ್ ಅನ್ನ ಇಟ್ಕೊಂಡಿದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆಯನ್ನ ಇಲ್ಲಿ ಕೊಟ್ಟಿದ್ದಾರೆ, ಕಮಾಂಡೋಸ್ಗಳನ್ನು ತಂದಿದ್ದಾರೆ, ಎಲ್ಲಾ ರೀತಿಯಾದಂತ ಭದ್ರತೆಗಳನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜನ ಆಗಮಿಸ್ತಾ ಇರೋದ್ರಿಂದ ಹೇಗೆ ನಿಭಾಯಿಸ್ಕೊಳ್ಬೇಕು ಅನ್ನುವಂಥದ್ದು ಬಹುದೊಡ್ಡ ಸವಾಲು ಇಲ್ಲಿ. ಯಾಕಂತಂದ್ರೆ ಬರಬೇಡಿ ಈಗ ಸದ್ಯಕ್ಕೆ 22ನೇ ತಾರೀಕು ಆದ್ಮೇಲೆ ಬನ್ನಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ. ಹಾಗಿದ್ದಾಗ್ಲೂ ಸಹ ಅನೇಕ ಭಕ್ತರು ತಡೆದುಕೊಳ್ಳೋಕ್ಕಾಗೋದಿಲ್ಲ. ಯಾರಿಗಾದ್ರೂ ಒಂದು ಕುತೂಹಲ, ಒಂದು ಆಸಕ್ತಿ, ಆ ಭಕ್ತಿ ಹೆಚ್ಚಿನ ರೀತಿಯಲ್ಲಿ ಇದ್ದೇ ಇರುತ್ತೆ. ನಾನು ರಾಮನನ್ನ ನೋಡ್ಬೇಕು, ಎಷ್ಟು ಸಾಧ್ಯ ಆಗುತ್ತೆ ನೋಡ್ಬೇಕು ಅಂತೇಳಿ. ಆಮೇಲೆ ಐತಿಹಾಸಿಕ ಕ್ಷಣ ಇದಾಗಿರೋದ್ರಿಂದ ಈ ಐತಿಹಾಸಿಕ ಕ್ಷಣದ ದಿನದಂದೇ ನಾನು ಇಲ್ಲಿ ಇರಬೇಕು ಅನ್ನುವಂತ ಮಹತ್ವವಾದಂತ ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಬರ್ತಾ ಇದ್ದಾರೆ. ಅವರನ್ನ ನಿಭಾಯಿಸೋಕೆ ಪಾಸ್ಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ. ವೆಹಿಕಲ್ಸ್ ಗಳ ಮೂವ್ಮೆಂಟ್ಸ್ ಗಳನ್ನ ಓಡಾಡೋದಕ್ಕೆ ಕೆಲವೊಂದಿಷ್ಟು ಕಡೆಗಳಲ್ಲಿ ರೆಡ್ ಝೋನ್, ಯೆಲ್ಲೋ ಝೋನ್ ಅಂತ ಮಾಡಿಟ್ಕೊಂಡಿದ್ದಾರೆ. ರೆಡ್ ಝೋನ್ ಅನ್ನುವಂಥ ಜಾಗಗಳಲ್ಲೆಲ್ಲ ಅವಕಾಶಗಳಿಲ್ಲ, ಅದಕ್ಕೆ ಪಾಸ್ ಇದ್ರೆ ಮಾತ್ರ ಬೇಕಾಗುತ್ತೆ. ಇನ್ಕ್ಲೂಡಿಂಗ್ ಮೀಡಿಯಾದವರಿಗೂ ಕೂಡ ಪಾಸ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಪಾಸ್ ಇಲ್ಲದೆ ಇದ್ರೆ ಆ ಝೋನ್ ಅಲ್ಲಿ ಬಿಡೋದಿಲ್ಲ. ಕಾರಣ ನಿನ್ನೆ ಅಷ್ಟೇ ನಾವು ಗಮನಿಸಿದ್ವಿ, ಇಲ್ಲಿರುವಂತಹ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಬಂದಂತ ಸಂದರ್ಭದಲ್ಲಿನೇ ಯಾವ ರೀತಿಯಲ್ಲಿ ಟೈಟ್ ಸೆಕ್ಯೂರಿಟಿ ಆಗುತ್ತೆ ಅಂತಂದ್ರೆ ರೋಡ್ ಪಕ್ಕದಲ್ಲಿದ್ದಂಥವ್ರು ಸಹ ರೋಡ್ ನಲ್ಲಿ ತಿರುಗಿ ನೋಡೋ ಹಾಗಿಲ್ಲ. ಅವ್ರು ಹೋಗುವಂತ ರಸ್ತೆಯಲ್ಲಿ ಆ ಕಡೆಗೆ ಮುಖ ಮಾಡಿ ನಿಂತ್ಕೊಳ್ಬೇಕು. ಆ ರೀತಿಯಾಗಿ ಇಲ್ಲಿರುವಂತಹ ಪೊಲೀಸರು ಕೊಡ್ತಾರೆ. ಒಂದು ಸೈಕಲ್ ಕೂಡ ಅಲ್ಲಿ ನಡು ಹೋಗೋ ಹಾಗಿಲ್ಲ, ಒಬ್ಬ ವ್ಯಕ್ತಿಯೂ ಕೂಡ ನಡೆದುಕೊಂಡು ಹೋಗೋ ಹಾಗಿಲ್ಲ. ಒಂದು ಲೈನ್ ಪೂರ್ತಿ ಕ್ಲಿಯರ್. ಸೊ ಜನರು ನೋಡಬಹುದು ಇನ್ನೊಂದು ಬದಿಯಲ್ಲಿ ನಿಂತ್ಕೊಂಡು. ಭದ್ರತೆಯ ದೃಷ್ಟಿಯಲ್ಲಿ ಮಾತ್ರ ಭಯಂಕರವಾದಂತಹ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಕಾರಣ ಇಲ್ಲಿ ಟಫೆಸ್ಟ್ ಒಂದು ಯೋಗಿ ಆದಿತ್ಯನಾಥ್ ಅವರು ತುಂಬಾ ಟಾರ್ಗೆಟ್ ಅಲ್ಲಿರುವಂತಹ ನಾಯಕ. ಇನ್ನೊಂದು ಕಡೆಗೆ ಪ್ರಧಾನಿ ಮೋದಿ ಅವರು ಕೂಡ ತುಂಬಾ ಟಾರ್ಗೆಟ್ ಅಲ್ಲಿರುವಂತಹ ನಾಯಕರು. ಅದರಲ್ಲೂ ಕೂಡ ರಾಮ ಜನ್ಮಭೂಮಿಯ ವಿಚಾರ ಬಂದಿರುವುದರಿಂದ ಈ ಭದ್ರತೆ 2 ಪಟ್ಟಲ್ಲ 10 ಪಟ್ಟು ಹೆಚ್ಚಾಗಿ ಇಲ್ಲಿ ಒದಗಿಸಲಾಗಿದೆ ಮಮತಾ. ರೈಟ್, ಧನ್ಯವಾದ ಅರುಣ್ ಹಾಗೆ ಶಬೀರ್. ಜೊತೆಗೆ ಅರವಿಂದ್, ತಮ್ಮೆಲ್ಲ ಮಾಹಿತಿಗಾಗಿ ಮುಂದಿನ ಹಂತಗಳಲ್ಲಿ ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀನಿ. ಈ ಕ್ಷಣಕ್ಕೆ ಧನ್ಯವಾದ.